ಚಂದನವನದ ಚೆಂದುಳ್ಳಿ ಚೆಲುವೆ ಸೌಂದರ್ಯ ದುರಂತ ಅಂತ್ಯಕೊಂಡು ದಶಕಗಳೇ ಕಳೆದು ಹೋಗಿವೆ. ಆದರೂ ನಟಿಯ ನೆನಪು ಅಭಿಮಾನಿಗಳ ಹೃದಯದಲ್ಲಿದೆ. ಅಂದು ಈ ಖ್ಯಾತ ನಟಿ ಕೂಡ ಸೌಂದರ್ಯ ಜೊತೆ ವಿಮಾನದಲ್ಲಿ ಹೋಗಬೇಕಿತ್ತಂತೆ. ಆ ಕರಾಳ ದಿನವನ್ನು ನೆನೆದು ಇಂದು ಕಣ್ಣೀರಿಟ್ಟರು ಈ ಸ್ಟಾರ್ ನಟಿ. 90ರ ದಶಕದಲ್ಲಿ ಸೌತ್ ಸಿನಿಮಾ ಇಂಡಸ್ಟ್ರಿಯ ಟಾಪ್ ನಟಿ ಅಂದರೆ ಮೊದಲು ಬರೋದೇ ನಟಿ ಸೌಂದರ್ಯ ಹೆಸರು. ಮೂಲತಃ ಕರುನಾಡಿನ ಈ ನಟಿ ಕನ್ನಡ ಸೇರಿದಂತೆ ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕೇವಲ 12 ವರ್ಷಗಳ ಅವಧಿಯಲ್ಲಿ ಸೌಂದರ್ಯ ಟಾಪ್ ನಟಿಯಾಗಿದ್ದರು. ಆ ಸಮಯದಲ್ಲೇ ನಡೆದ ವಿಮಾನ ದುರಂತ ನಟಿಯನ್ನೇ ಬಲಿ ಪಡೆದಿತ್ತು. ಇದೀಗ ಆ ದೃಶ್ಯ ಅಭಿಮಾನಿಗಳ ಕಣ್ಣಂಚಲ್ಲಿ ನೀರು ತರಿಸುತ್ತೆ. ನಟಿ ಸೌಂದರ್ಯ ಅವರೊಂದಿಗಿನ ಸ್ನೇಹ ಸಂಬಂಧ ಹಾಗೂ ವಿಮಾನ ಅಪಘಾತದ ಬಗ್ಗೆ ಮಾತನಾಡುತ್ತಾ ತುಂಬ ಭಾವುಕರಾದ ಮೀನಾ, ಅಂದು ನಾನು ಕೂಡ ಸೌಂದರ್ಯ ಜೊತೆ ಹೋಗಬೇಕಿತ್ತು, ಆದರೆ ಕೆಲ ಕಾರಣಗಳಿಂದ ಹೋಗಲಿಲ್ಲ. ಹೀಗಾಗಿ ನನ್ನ ಜೀವ ಉಳಿತು, ನನ್ನ ಸ್ನೇಹಿತೆ ಪ್ರಾಣ ಕಳೆದುಕೊಂಡಳು ಎಂದಿದ್ದಾರೆ ನಟಿ ಮೀನಾ. ಸೌಂದರ್ಯ ಚಿತ್ರರಂಗದಲ್ಲಿ ನನ್ನ ಆತ್ಮೀಯ ಸ್ನೇಹಿತೆ. ತುಂಬ ವಿಷಯದಲ್ಲಿ ನಮ್ಮ ನಡುವೆ ಪೈಪೋಟಿ ಇದ್ದರೂ ಅದು ತುಂಬ ಆರೋಗ್ಯಕರ ಪೈಪೋಟಿಯಾಗಿತ್ತು. ನಾವು ಬೆಳ್ಳಿ ಪರದೆಯಲ್ಲಿ ಸ್ಪರ್ಧಿಸಿದ್ದರೂ ಹೊರಗೆ ಕ್ಲೋಸ್ ಫ್ರೆಂಡ್ಸ್. ಆಕೆಯ ಸಾವಿನ ಸುದ್ದಿ ಕೇಳಿ ನನಗೆ ದೊಡ್ಡ ಆಘಾತವಾಯಿತು. ನಿಜ ಹೇಳಬೇಕಂದ್ರೆ ಆ ದಿನ ನಾನು ಸೌಂದರ್ಯ ಅವರೊಂದಿಗೆ ಅದೇ ವಿಮಾನದಲ್ಲಿ ಹೋಗಬೇಕಿತ್ತು. ಚುನಾವಣಾ ಪ್ರಚಾರಕ್ಕೂ ನನ್ನನ್ನು ಕರೆಯಲಾಗಿತ್ತು. ಆದರೆ ನನಗೆ ರಾಜಕೀಯ ಮತ್ತು ಪ್ರಚಾರಗಳು ಇಷ್ಟ ಇರಲಿಲ್ಲ. ಅದಕ್ಕಾಗಿಯೇ ನಾನು ಹೋಗಲಿಲ್ಲ. ನನಗೆ ಸಿನಿಮಾ ಶೂಟಿಂಗ್ ಇದೆ ಎಂದು ಹೇಳಿದೆ. ಆದರೆ ನಂತರ ಈ ಘಟನೆ ನಡೆದಿದೆ ಎಂದು ತಿಳಿದಾಗ ನಾನು ಆಘಾತಕ್ಕೊಳಗಾಗಿದ್ದೆ. ಒಂದು ಕ್ಷಣ ತಡವಾಗಿದ್ದರೆ ನಾನು ಕೂಡ ಆ ಹೆಲಿಕಾಪ್ಟರ್ನಲ್ಲಿ ಇರುತ್ತಿದ್ದೆ ಎಂದು ಮೀನಾ ಆ ಸಮಯದಲ್ಲಿ ನಡೆದ ದುರಂತವನ್ನು ನೆನಪಿಸಿಕೊಂಡಿದ್ದಾರೆ. 1976ರಲ್ಲಿ ಕೋಲಾರದ ಮುಳಬಾಗಿಲಿನಲ್ಲಿ ಜನಿಸಿದ ನಟಿ ಸೌಂದರ್ಯ ಅವರ ತಂದೆ ಉದ್ಯಮಿ ಮತ್ತು ಚಿತ್ರ ನಿರ್ಮಾಪಕರಾಗಿದ್ದರು. ಚಿತ್ರರಂಗದಲ್ಲಿನ ಆಸಕ್ತಿಯಿಂದ MBBS ವಿದ್ಯಾಭ್ಯಾಸವನ್ನು ನಿಲ್ಲಿಸಿದ ಸೌಂದರ್ಯ 1992ರಲ್ಲಿ ತೆರೆಕಂಡ ಕನ್ನಡದ ಗಂಧರ್ವ ಚಿತ್ರದಿಂದ ಸಿನಿ ಪಯಣ ಆರಂಭಿಸಿದರು. ಟಾಲಿವುಡ್ ಇಂಡಸ್ಟ್ರಿಗೆ ಕಾಲಿಟ್ಟ ಸೌಂದರ್ಯಗೆ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾ ಸಿಕ್ಕಿತು. ಸೌಂದರ್ಯ ಅಲ್ಲಿ ಅಭೂತಪೂರ್ವ ಯಶಸ್ಸು ಕಂಡು ಆಧುನಿಕ ಮಹಾನಟಿ ಸಾವಿತ್ರಿ ಎಂದೇ ಖ್ಯಾತಿ ಪಡೆದರು. ಟಾಪ್ ನಟರ ಜೊತೆ ಸಿನಿಮಾದಲ್ಲಿ ನಟಿಸಿದ್ದಾರೆ. ತಮಿಳಿಗೆ ಕಾಲಿಟ್ಟ ಸೌಂದರ್ಯಗೆ ಡಿಮ್ಯಾಂಡ್ ಮತ್ತಷ್ಟು ಹೆಚ್ಚಾಯಿತು. ಬಳಿಕ ಸೌಂದರ್ಯ ಸೌತ್ ಟಾಪ್ ನಟಿಯಾದರು. ಅಮಿತಾಬ್ ಬಚ್ಚನ್, ರಜನಿಕಾಂತ್, ರವಿಚಂದ್ರನ್ ಸೇರಿದಂತೆ ಭಾರತೀಯ ಸಿನಿಮಾ ರಂಗದ ಅನೇಕ ಟಾಪ್ ನಾಯಕರ ಜೊತೆ ಸೌಂದರ್ಯ ನಟಿಸಿದ್ದಾರೆ. ಎಲ್ಲ ಟಾಪ್ ನಿರ್ದೇಶಕರೊಂದಿಗೆ ಮತ್ತು ನಟರೊಂದಿಗೆ ಕೆಲಸ ಮಾಡಿದ್ದಾರೆ. ತಮ್ಮ 12 ವರ್ಷದ ಸಿನಿ ಪಯಣದಲ್ಲಿ ಸುಮಾರು 120ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕನ್ನಡ ಚಿತ್ರದಿಂದ ಸಿನಿರಂಗ ಪ್ರವೇಶ ಮಾಡಿದ್ದ ಸೌಂದರ್ಯ ಕೊನೆಯ ಸಿನಿಮಾ ಕೂಡ ಕನ್ನಡದ ಆಪ್ತ ಮಿತ್ರವಾಗಿದ್ದು ಕಾಕತಾಳೀಯವಾಗಿದೆ.